ಯುದ್ಧವನ್ನ ಮಾಡ್ಬೇಕಾ ಅಥವಾ ಬೇಡವಾ? ವಿನಾಕಾರಣ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡ್ರ ಸಿದ್ದರಾಮಯ್ಯ? ಯಾಕೆ ಈ ಪ್ರಶ್ನೆ ಹೇಳ್ತಾ ಇದ್ದೀವಿ ಕೇಳಿ. ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಮಾಡ್ಬೇಕಾ ಅಥವಾ ಬೇಡವಾ ಪ್ರಶ್ನೆ ಕಾಡ್ತಾ ಇದೆ. ವಿನಾಕಾರಣ ವಿವಾದವನ್ನ ಮೈ ಮೇಲೆ ಎಳ್ಕೊಂಡ್ರ ಸಿದ್ದರಾಮಯ್ಯ? ಇದು ಕೂಡ ಪ್ರಶ್ನೆ ಇದೆ. ಯಾಕಂದ್ರೆ ಮೊದಲು ಯುದ್ಧ ಬೇಡ ಅಂದ್ರು, ನಾವು ಶಾಂತಿ ಪ್ರಿಯರು ಅಂತ ಹೇಳಿದ್ರು ಸಿದ್ದರಾಮಯ್ಯ. ಭದ್ರತಾ ಲೋಪ ಸರಿಪಡಿಸಬೇಕು ಅಂತಲೂ ಕೂಡ ಹೇಳಿದ್ರು. ಯುದ್ಧ ಬೇಡ ಅಂತ ಹೇಳಿದ ಸಿದ್ದು ಹೇಳಿಕೆ ಇದೀಗ ಪಾಕಿಸ್ತಾನದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟೇ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯ ಬರ್ತಾ ಇದ್ದಂತೆ ಬಿಜೆಪಿಗರಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಸಿದ್ದರಾಮಯ್ಯ ಅವರ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ ಬಿಜೆಪಿ ನಾಯಕರು. ಸಿಎಂ ಹೇಳಿಕೆ ವಿಚಾರದಲ್ಲಿ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಸಮರ್ಥನೆಗೆ ಯಾರು ಕೂಡ ಮುಂದಾಗ್ತಾ ಇಲ್ಲ. ವಿವಾದ ಜೋರಾಗ್ತಾ ಇದ್ದಂತೆ ಸಿದ್ದರಾಮಯ್ಯ ಯೂ ಟರ್ನ್ ಹೊಡೆದಿದ್ದಾರೆ. ಯುದ್ಧ ಬೇಡವೇ ಬೇಡ ಅಂತ ಹೇಳಿಲ್ಲ ಅಂತ ಈಗ ಯೂ ಟರ್ನ್ ಹೊಡೆದಿದ್ದಾರೆ ಸಿದ್ದರಾಮಯ್ಯ. ಯುದ್ಧ ಅನಿವಾರ್ಯ ಆದ್ರೆ ಮಾತ್ರ ಮಾಡಬೇಕು, ಬಟ್ ಯುದ್ಧವೇ ಪರಿಹಾರ ಅಲ್ಲ ಅಂತ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾನು ಪಾಕಿಸ್ತಾನದ ಜೊತೆ ಯುದ್ಧ ಮಾಡೋದೇ ಬೇಡ ಅಂತ ಹೇಳಿಲ್ಲ, ಅನಿವಾರ್ಯ ಇದ್ರೆ ಮಾತ್ರ ಮಾಡಬೇಕು, ಬಟ್ ಯುದ್ಧನೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅನ್ನೋದು ನನ್ನ ಸ್ಟೇಟ್ಮೆಂಟ್. ಪಹಲ್ಗಾಮ್ನಲ್ಲಿ ಏನು ನರಮೇಧ ನಡೀತು, ಅದರಲ್ಲಿ 28 ಜನ ಭಾರತೀಯರನ್ನ ಉಗ್ರರು ಕೊಂದಿದ್ರು. ಅದಾದ್ಮೇಲೆ ರಾಜತಾಂತ್ರಿಕ ಯುದ್ಧ, ಮಗದೊಂದು ಕಡೆ ಉಗ್ರರನ್ನ ಅಟ್ಟಾಡಿಸಿ ಹೊಡೆಯುವಂತಹ ಯುದ್ಧ, ಎರಡೂ ರೀತಿಯಲ್ಲಿ ಗಮನಿಸಬಹುದು. ಇದೆಲ್ಲ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ? ಯುದ್ಧಕ್ಕೆ ನನ್ನ ಸಪೋರ್ಟ್ ಇಲ್ಲ, ಯುದ್ಧನೇ ಎಲ್ಲದಕ್ಕೂ ಅಂತಿಮ ಅಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಅದು ಪಾಕಿಸ್ತಾನದವ್ರಿಗೆ ಒಂದ್ ರೀತಿ ಹಾಲು ತುಪ್ಪ ಕೊಟ್ಟಂಗಾಗ್ಬಿಟ್ಟಿತ್ತು. ಅದೊಂದು ಸ್ಟೇಟ್ಮೆಂಟ್ ಇಟ್ಕೊಂಡು ಪರ ವಿರೋಧದ ಚರ್ಚೆಗಳು ಆಗ್ತಲೇ ಇತ್ತು. ಇದಕ್ಕೆ ಬಿಜೆಪಿಗೆ ಡೆಫಿನೆಟ್ಲಿ ಇದೊಂದು ಅಸ್ತ್ರ ಅಲ್ವಾ? ನೋಡಿ ಸಿದ್ದರಾಮಯ್ಯ ಯಾರ ಪರವಾಗಿದ್ದಾರೆ ನೋಡಿ ಅಂತ ಕೇಳ್ತಾರೆ ಅಲ್ವಾ? ಹಂಗಾಗಿದೆ ಈಗ. ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಯುದ್ಧ ಅನಿವಾರ್ಯವಾದರೂ ಮಾಡಬೇಕು. ಅವ್ರಿಗೂ ಬುದ್ಧಿ ಇಲ್ಲ, ಅನಿವಾರ್ಯ ಆದ್ರೆ ಮಾತ್ರ ಮಾಡಬೇಕು. ಯುದ್ಧದಿಂದ ಪರಿಹಾರ ಆಗೋದಿಲ್ಲ, ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕಾಗ್ತದೆ. ಗೊತ್ತಾಯ್ತಾ? ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ. ನಾವು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಆತರ ಬಿಂಬಿತ ಆಗ್ತಿರುವಂತದ್ದು ತಮ್ಮನ್ನು ಕೂಡ ತಮ್ಮ ಹೇಳಿಕೆ ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದೇ ಬೇಡ ಅಂತ ಹೇಳಲಿಲ್ಲ. ಏನು ಹೇಳಿದೆ ಅಂತಂದ್ರೆ ಯುದ್ಧ ಪರಿಹಾರ ಅಲ್ಲ. ಈಗ ಭದ್ರತೆ ಕೊಡ್ಬೇಕಾಗಿತ್ತಲ್ವ ಅವ್ರಿಗೆ. ಅಲ್ಲಿಗೆ ಬೇಕಾದಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಕಾಶ್ಮೀರ. ಭದ್ರತೆ ಕೊಡ್ಬೇಕಾಗಿರೋದು ಯಾರು ಜವಾಬ್ದಾರಿ? ಕೇಂದ್ರ ಸರ್ಕಾರ. ಅದು ವೈಫಲ್ಯ ಇದೆ ಅಂತ ಹೇಳಿದ್ದೀನಿ. 26 ಜನ ಸತ್ತು ಹೋಗಿದ್ದಾರೆ, 40 ಜನ ಸೈನಿಕರು ಸತ್ತಿದ್ರು ಅದೇ ಜಿಲ್ಲೆನಲ್ಲಿ. ಸೊ ಅದಕ್ಕೆ ದೇರ್ ಇಸ್ ಎ ಫೈಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್. ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿನ ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳಿದ್ದೀನಿ. ಯುದ್ಧ ಅನಿವಾರ್ಯ ಆದರೆ ಮಾಡಬೇಕು, ಮಾಡಲೇಬಾರದು ಅಂತೇನಿಲ್ಲ. ಆದರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿದ್ದೀನಿ. ಯುದ್ಧ ಅನಿವಾರ್ಯವಾದರೂ ಮಾಡಬೇಕು. ಅವ್ರಿಗೂ ಬುದ್ಧಿ ಇಲ್ಲ, ಅನಿವಾರ್ಯ ಆದ್ರೆ ಮಾತ್ರ ಮಾಡಬೇಕು. ಯುದ್ಧದಿಂದ ಪರಿಹಾರ ಆಗೋದಿಲ್ಲ, ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕಾಗ್ತದೆ. ಗೊತ್ತಾಯ್ತಾ? ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ.
ನಾವು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಆ ಥರ ಬಿಂಬಿತ ಆಗ್ತಿರುವಂಥದ್ದು ತಮ್ಮನ್ನು ಕೂಡ ತಮ್ಮ ಹೇಳಿಕೆಯನ್ನು ಬೆಂಬಲಿಸ್ತಾ ಇದ್ರು. ನಾನು ಪಾಕಿಸ್ತಾನದ ಜೊತೆ ಯುದ್ಧನೇ ಮಾಡೋದಕ್ಕೆ ಬೇಡ ಅಂತ ಹೇಳಲಿಲ್ಲ. ಏನು ಹೇಳಿದೆ ಅಂತಂದ್ರೆ ಯುದ್ಧ ಪರಿಹಾರ ಅಲ್ಲ. ಈಗ ಭದ್ರತೆ ಕೊಡ್ಬೇಕಾಗಿತ್ತಲ್ವ ಅವ್ರಿಗೆ. ಅಲ್ಲಿಗೆ ಬೇಕಾದಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಕಾಶ್ಮೀರ. ಭದ್ರತೆ ಕೊಡ್ಬೇಕಾಗಿರೋದು ಯಾವ ಜವಾಬ್ದಾರಿ? ಕೇಂದ್ರ ಸರ್ಕಾರದ. ಅಲ್ಲೂ ಓಕೆ, ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಮಾಡಬೇಕಾ ಅಥವಾ ಬೇಡವಾ ಅನ್ನುವ ಮಾಧ್ಯಮದ ಪ್ರಶ್ನೆಗೆ ವಿನಾಕಾರಣ ವಿವಾದವನ್ನ ಸಿದ್ದರಾಮಯ್ಯ ಅವರು ಹೇಳ್ಕೊಂಡ್ರ ಅನ್ನೋ ಪ್ರಶ್ನೆ ಕಾಡ್ತಿತ್ತು. ಕಾರಣ ಅವ್ರು ಕೊಟ್ಟಂತಹ ಉತ್ತರ ಅಂದ್ರೆ ಯುದ್ಧ ಬೇಡ ಅಂತ ಹೇಳಿದ್ರು. ನಾವು ಶಾಂತಿ ಪ್ರಿಯರು ಅಂತ ಹೇಳಿದ್ರು ಸಿದ್ದರಾಮಯ್ಯ ಸಂದರ್ಭದಲ್ಲಿ. ಭದ್ರತಾ ಲೋಪ ಸರಿಪಡಿಸ್ಕೊಂಡ್ರೆ ಸಾಕು, ಯುದ್ಧ ಏನ್ ಅಗತ್ಯ ಇಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಈ ಹೇಳಿಕೆ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಚರ್ಚೆಯೋ ಚರ್ಚೆ, ಡಿಬೇಟು ಇದೇ ಆಗ್ತಾ ಇತ್ತು. ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸಿದ್ದು ಅವರ ಒಂದು ಸ್ಟೇಟ್ಮೆಂಟ್ ಚರ್ಚೆ ಆಗ್ತಾ ಇದ್ದಂತೆ ಬಿಜೆಪಿಗರಿಗೆ ಅಸ್ತ್ರ ಸಿಕ್ಕಂಗಾಯ್ತು. ನೋಡಿದ್ರ ಅವ್ರು ಯಾರ ಪರವಾಗಿ ಅಂತ ಈಗ ಗೊತ್ತಾಯ್ತಾ ಅವರ ವೋಟ್ ಬ್ಯಾಂಕ್ ಯಾವ ರೀತಿಯಾಗಿದೆ ಅಂತ ಗೊತ್ತಾಯ್ತಾ ಅಂತ ಪ್ರವೋಕ್ ಮಾಡಕ್ ಶುರು ಮಾಡಿದ್ರು ಬಿಜೆಪಿ ಅವರು. ಇದೀಗ ಸಿದ್ದರಾಮಯ್ಯ ಈ ಸ್ಟೇಟ್ಮೆಂಟ್ ನಿಂದ ಉಲ್ಟಾ ಹೊಡಿತಾ ಇದ್ದಾರೆ. ಕಾಂಗ್ರೆಸ್ನವರು ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಯಾರು ಅದ್ರ ಸಮಜಾಯಿಷಿಗೂ ಹೋಗ್ತಿಲ್ಲ, ಸಮರ್ಥನೆಗೂ ಮುಂದಾಗ್ತಿಲ್ಲ. ಏನಂತ ಸಮರ್ಥನೆ ಮಾಡ್ಕೊಳ್ತಾರೆ? ಇದೆಲ್ಲ ಆಗ್ತಿದ್ದಂಗೆ ಸಿದ್ದರಾಮಯ್ಯ ಯೂಟರ್ನ್ ನೋಡಿದ್ರು. ಏನಂತ? ಯುದ್ಧ ಬೇಡವೇ ಬೇಡ ಅಂತ ಹೇಳ್ದಂತವ್ರು ಇಲ್ಲ ನಾನು ಹಂಗಲ್ಲ ಹೇಳಿದ್ದು, ಯುದ್ಧ ಬೇಡವೇ ಬೇಡ ಅಂತ ಹೇಳಿಲ್ಲ. ಯುದ್ಧ ಅನಿವಾರ್ಯ ಆದ್ರೆ ಮಾತ್ರ ಯುದ್ಧ ಇರ್ಲಿ, ಯಾಕಂದ್ರೆ ಯುದ್ಧನ ಎಲ್ಲದಕ್ಕೂ ಪರಿಹಾರ ಅಲ್ಲ ಅಂತ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನ ಪಡ್ತಾ ಇದ್ದಾರೆ ಸಿದ್ದರಾಮಯ್ಯ.